ನಾಯಕತ್ವ ಕಚ್ಚಾಟದ ಮಧ್ಯೆ ಮತ್ತೊಂದು ಸಮರ ಶುರುವಾಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೀತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೊಂದ್ ಕಡೆ ಸಿಎಂ ಆಪ್ತ ರಾಜಣ್ಣ. ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತೀವ್ರ ಪೈಪೋಟಿ ನಡೀತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆಶಿ, ಮತ್ತೊಂದ್ ಕಡೆ ಸಿಎಂ ಆಪ್ತ ರಾಜಣ್ಣ. ತನ್ನ ಸಂಬಂಧಿ ಎಂಎಲ್ಸಿ ರವಿಗೆ ಅಪೆಕ್ಸ್ ಅಧ್ಯಕ್ಷ ಪಟ್ಟವನ್ನ ಕಟ್ಟೋದಕ್ಕೆ ಡಿಕೆ ಶಿವಕುಮಾರ್ ಪಟ್ಟು ತೊಟ್ಟಿದ್ದಾರೆ. ಇತ್ತ ಕೆಎನ್ ರಾಜಣ್ಣ ಅವರಿಂದಲೂ ಕೂಡ ಅಪೆಕ್ಸ್ ಅಧ್ಯಕ್ಷ ಗಾದಿಗಾಗಿ ಕಸರತ್ತು ನಡೀತಾ ಇದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ, ಎಂಎಲ್ಸಿ ರವಿ ನಡುವೆ ಬಿಗ್ ಫೈಟ್. ಇವತ್ತು ಚುನಾವಣೆ ನಡೆಯುತ್ತಲ್ಲ, ಅದರಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಸಿಎಂ ಆಪ್ತ ಕೆಎನ್ ರಾಜಣ್ಣ ಅವಿರೋಧ ಆಯ್ಕೆ ಆಗ್ತಾರಾ ಅಥವಾ ಇವತ್ತು ನಡೆಯುವಂಥ ಚುನಾವಣೆ ಏನಾದರೂ ಮುಂದೂಡಿಕೆ ಆಗುತ್ತಾ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ. ಅಪೆಕ್ಸ್ ಕದನ ಏನಿದೆ ಅದರ ಪೈಪೋಟಿ ಈಗ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. 19+3 ನಿರ್ದೇಶಕರನ್ನ ಒಳಗೊಂಡಿರುವಂತಹ ಅಪೆಕ್ಸ್ ಬ್ಯಾಂಕ್ ಏನಿದೆ, ಸುಮಾರು 12ಕ್ಕೂ ಹೆಚ್ಚು ನಿರ್ದೇಶಕರ ವಿಶ್ವಾಸವನ್ನ ಗಳಿಸಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು. ಬಹುತೇಕ ರಾಜಣ್ಣ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಹೀಗಾಗಿ ಸಹೋದರ ಸಂಬಂಧಿಯನ್ನ ಅಖಾಡಕ್ಕೆ ಇಳಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರವಿಯನ್ನ ಹೇಗಾದರೂ ಮಾಡಿ ಗೆಲ್ಲಿಸಬೇಕು ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ರಾಜಣ್ಣನ ಜೊತೆಗೂ ಮಾತುಕತೆಯನ್ನು ನಡೆಸಿದ್ದಾರೆ ಉಪಮುಖ್ಯಮಂತ್ರಿಗಳು. ಸಚಿವನಾಗೂ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಬಿಡು ಅಂತೇಳಿ ಅವರ ಮನವೊಲಿಕೆ ಕೂಡ ಯತ್ನಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ದುರ್ಗೇಶ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ನಾಯಕತ್ವದ ಕಿತ್ತಾಟದ ನಡುವೆ ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಪೈಪೋಟಿ ನಡೀತಾ ಇದೆಯಲ್ಲ, ಏನ್ ನಿರೀಕ್ಷೆ ಮಾಡ್ಬೋದು ಇವತ್ತು ಅಂತ? ಖಂಡಿತ ಪ್ರಭು, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಏನೋ ನಾಯಕತ್ವ ಫೈಟ್ ನಡೀತಾ ಇದೆ. ಪವರ್ ಶೇರಿಂಗ್ ವಿಚಾರಕ್ಕೆ ಡಿಸಿಎಂ ಸಿಎಂ ಕಿತ್ತಾಟವನ್ನು ನಡೆಸ್ತಾನೆ ಇದ್ದಾರೆ. ಆದರೆ ಇದರ ನಡುವೆ ಇದೀಗ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ತಮ್ಮ ಅತ್ಯಾಪ್ತರಾಗಿರುವಂತಹ ರಾಜಣ್ಣ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಹಸವನ್ನು ಮಾಡ್ತಿರುವಂಥದ್ದು. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಏನು ಸಹೋದರ ಸಂಬಂಧಿ ಅಂದರೆ ಎಸ್ ರವಿ, ಎಂಎಲ್ಸಿ ಆಗಿರುವಂಥ ಎಸ್ ರವಿ ಅವರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡ್ಬೇಕು, ಅಧ್ಯಕ್ಷ ಸ್ಥಾನವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತಂತ್ರಗಳನ್ನ ಹೆಣ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ರಾಜಣ್ಣ ಅವರ ಜೊತೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ರು. ಈ ಬಾರಿ ಅವಕಾಶ ಮಾಡಿಕೊಡಿ, ಎಸ್ ರವಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡೋಣ ಅನ್ನುವಂಥ ಮನವಿಯನ್ನು ಇಟ್ಟಿದ್ರು. ಆದರೆ ಈ ಸಂದರ್ಭದಲ್ಲಿ ರಾಜಣ್ಣ ನಾನು ಅಧ್ಯಕ್ಷ ಆಗಬೇಕನ್ನುವಂಥ ಒಂದು ಒತ್ತಾಸೆಯನ್ನು ವ್ಯಕ್ತಪಡಿಸಿದ್ರು. ಸಚಿವನಾಗುವಂಥ ಆಫರನ್ನು ಮತ್ತೆ ಕೊಟ್ಟಿದ್ರು ಕೂಡ ಸಚಿವನಾಗುವ ವಿಚಾರವನ್ನು ಮುಂದೆ ನೋಡೋಣ, ಆದರೆ ನನಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಿಗೆ ಬೇಕೆನ್ನುವಂಥ ನಿಟ್ಟಿನಲ್ಲಿ ಪಟ್ಟು ಹಿಡಿದಿರುವಂಥದ್ದು. ಇವತ್ತು ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಯಾರಿಗೆ ಅಧ್ಯಕ್ಷರಿ ಪಟ್ಟ ಒಲಿಯುತ್ತೆ, ಎಸ್ ರವಿ ಅವರಿಗೆ ಒಲಿಯುತ್ತಾ, ಅದ್ರ ಜೊತೆಗೆ ರಾಜಣ್ಣ ಅವರಿಗೆ ಒಲಿಯುತ್ತಾ ಅನ್ನುವಂಥ ಕುತೂಹಲ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಮೊನ್ನೆ ಅಷ್ಟೇ ಸಭೆಯನ್ನು ಮಾಡಿ ಈಗಾಗಲೇ ಕೆಲವಿಷ್ಟು ಸೂಚನೆಗಳನ್ನ ಕೂಡ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಿಗೆ ಕೊಟ್ಟಿರುವಂಥದ್ದು. ಹೀಗಾಗಿ ಪಕ್ಷ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನೀವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು ಅನ್ನುವಂಥ ಸೂಚನೆಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ರು ಕೂಡ ಕೆಲವೊಂದಿಷ್ಟು ಕಾಂಗ್ರೆಸ್ನ ನಾಯಕರು, ಅದನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರಾಗಿರುವಂಥ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರು ಈ ಒಂದು ಚುನಾವಣೆಯನ್ನು ಮುಂದೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಒತ್ತಡ ಇರುವಂಥ ಕೆಲಸವನ್ನು ಮಾಡ್ತಿದ್ರು. ಹೀಗಾಗಿ ಇವತ್ತು ನಿಗದಿಯಾಗಿರುವಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ರಾಜಣ್ಣ ಅವರ ಆಯ್ಕೆ ಆಗತ್ತಾ ಅಥವಾ ಎಸ್ ರವಿ ಅವರಿಗೆ ಒಂದು ಅಧ್ಯಕ್ಷಗಿರಿ ಪಟ್ಟ ಒಲಿಯತ್ತಾ ಅಲ್ವಾ ಚುನಾವಣೆಯೇ ಮುಂದೂಡುತ್ತಾ ಅನ್ನೋಂಥದ್ದು ಪ್ರಶ್ನೆ ಇರುವಂಥದ್ದು. ಹೀಗಾಗಿ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯನ್ನು ಬಹಳ ಗಂಭೀರವಾಗಿ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಚುನಾವಣೆ ಮುಂದೂಡಿಕೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಮೇಲಾಗತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನೆಲ್ಲವನ್ನೂ ಕೂಡ ಮೀರಿ ರಾಜಣ್ಣ ಅವರನ್ನ ಅಧ್ಯಕ್ಷರಿಗೆ ಏರಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ದುರ್ಗೇಶ್.